ನಮಸ್ಕಾರ ಸ್ನೇಹಿತರೆ, ಹೆಲ್ದಿ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅರಿಶಿನವು ನಮ್ಮ ಅಡುಗೆ ಮನೆಯಲ್ಲಿರುವ ಸಾಮಾನ್ಯ ಮಸಾಲೆ. ಆದರೆ ಇದರಲ್ಲಿ ಇರುವ ಕರ್ಕುಮಿನ್ ಎಂಬ ಅಂಶದಿಂದಾಗಿ ಆರೋಗ್ಯದ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ. ಅದೇ ಸಮಯದಲ್ಲಿ ಅರಿಶಿನ ಹಾಲು ಎಲ್ಲ ರೋಗಗಳಿಗೂ ಔಷಧ ಎಂಬುದು ತಪ್ಪು ಕಲ್ಪನೆ. ಹಾಗಾದರೆ ವೈಜ್ಞಾನಿಕವಾಗಿ ಏನು ಗೊತ್ತಿದೆ? ತಿಳಿದುಕೊಳ್ಳೋಣ. 1. ಉರಿಯೂತ ಕಡಿಮೆ ಮಾಡಲು ಸಹಾಯ. ಕರ್ಕುಮಿನ್ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿದೆ ಎಂದು ಹಲವು ಅಧ್ಯಯನಗಳು ಸೂಚಿಸುತ್ತವೆ. ಆದ್ದರಿಂದ ಕೆಲವರಿಗೆ ವ್ಯಾಯಾಮದ ನಂತರದ ಸ್ನಾಯು ನೋವು ಅಥವಾ ಸಾಮಾನ್ಯ ಉರಿಯೂತದ ಸಮಸ್ಯೆಗಳಲ್ಲಿ ಸಹಾಯಕವಾಗಬಹುದು. 2. ರೋಗನಿರೋಧಕ ಶಕ್ತಿಗೆ ಬೆಂಬಲ. ಅರಿಶಿನ ಮತ್ತು ಹಾಲು ಎರಡೂ ಸಮತೋಲಿತ ಆಹಾರದ ಭಾಗವಾಗಿರಬಹುದು. ಇವುಗಳು ಒಟ್ಟಾರೆ ಆರೋಗ್ಯಕರ ಜೀವನಶೈಲಿಯೊಂದಿಗೆ ಸೇರಿ ರೋಗನಿರೋಧಕ ವ್ಯವಸ್ಥೆಗೆ ಬೆಂಬಲ ನೀಡಬಹುದು. 3. ಉತ್ತಮ ನಿದ್ರೆಗೆ ಸಹಾಯ. ಬಿಸಿ ಹಾಲು ಕುಡಿಯುವುದರಿಂದ ಕೆಲವರಿಗೆ ಮನಸ್ಸು ಶಾಂತವಾಗಿ ಉತ್ತಮ ನಿದ್ರೆ ಬರಲು ಸಹಾಯವಾಗಬಹುದು. ರಾತ್ರಿ ಮಲಗುವ 30 ನಿಮಿಷಗಳ ಮೊದಲು 1 ಕಪ್ ಬಿಸಿ ಅರಿಶಿನ ಹಾಲು ಕುಡಿಯುವುದು ಕೆಲವರಿಗೆ ಆರಾಮದಾಯಕವಾಗಿರಬಹುದು. 4. ಮೂಳೆಗಳ ಆರೋಗ್ಯ. ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರುತ್ತದೆ. ಇವು ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಮುಖ್ಯ ಪೋಷಕಾಂಶಗಳಾಗಿವೆ. 5. ಜೀರ್ಣಕ್ರಿಯೆಗೆ ಬೆಂಬಲ. ಕೆಲವರಿಗೆ ಅರಿಶಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು. ಆದರೆ ಎಲ್ಲರ ದೇಹ ಒಂದೇ ರೀತಿಯಲ್ಲಿ ಪ್ರತಿಕ್ರಿಯಿಸುವುದಿಲ್ಲ. 6. ಯಾವ ಸಮಯದಲ್ಲಿ ಕುಡಿಯಬೇಕು? ರಾತ್ರಿ ಮಲಗುವ ಮೊದಲು ಕುಡಿಯಬಹುದು. 1 ಕಪ್ ಹಾಲಿಗೆ ಸುಮಾರು ಅರ್ಧ ಚಮಚ ಅರಿಶಿನ ಸಾಕು. ಬೇಕಾದರೆ 1 ಚಿಟಿಕೆ ಕರಿಮೆಣಸು ಸೇರಿಸಬಹುದು. ಇದು ಕರ್ಕುಮಿನ್ ಹೀರಿಕೊಳ್ಳಲು ಸಹಾಯ ಮಾಡಬಹುದು. 7. ಯಾರು ಎಚ್ಚರಿಕೆ ವಹಿಸಬೇಕು? ಈ ಕೆಳಗಿನವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಲಿಗೆ ಅಲರ್ಜಿ ಇರುವವರು, ಪಿತ್ತಕೋಶದ ಕಲ್ಲು ಅಥವಾ ಕೆಲವು ಜೀರ್ಣಾಂಗ ಸಮಸ್ಯೆಗಳಿರುವವರು, ರಕ್ತ ತೆಳುವಾಗಿಸುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು, ಗರ್ಭಿಣಿಯರು ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿರುವವರು. ಸ್ನೇಹಿತರೆ, ಆರೋಗ್ಯ ಒಂದು ದಿನದಲ್ಲಿ ಸಿಗುವುದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಒಳ್ಳೆಯ ಅಭ್ಯಾಸಗಳಿಂದ ಅದು ರೂಪುಗೊಳ್ಳುತ್ತದೆ. ಇಂದು ಅರಿಶಿನ ಹಾಲು, ನಾಳೆ 30 ನಿಮಿಷಗಳ ನಡಿಗೆ, ನಂತರ ಸಮತೋಲಿತ ಆಹಾರ. ಹೀಗೆ ಸಣ್ಣ ಬದಲಾವಣೆಗಳು ಮುಂದೆ ದೊಡ್ಡ ಆರೋಗ್ಯಕರ ಜೀವನವನ್ನು ಕಟ್ಟಿಕೊಡುತ್ತವೆ. ನಿಮ್ಮ ದೇಹವೇ ನಿಮ್ಮ ನಿಜವಾದ ಸಂಪತ್ತು. ಅದನ್ನು ಪ್ರೀತಿಸಿ, ಕಾಪಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯಕರ ಮಾಹಿತಿಗಾಗಿ ಹೆಲ್ದಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.